ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆತ್ಮ ಅವಲೋಕನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಯೋಗದಾತ್ ಸತ್ಸಂಗ್ ಸೊಸೈಟಿ ಆಶ್ರಮದಿಂದ ಸ್ವಾಮಿ ಶ್ರೇಯಾನಂದ ಗಿರಿಯವರು. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾಮಿ ಶ್ರೇಯಾನಂದ ಗಿರಿ, ಯೋಗದ ಸತ್ಸಂಗ ಸೊಸೈಟಿ ಆಶ್ರಮದಿಂದ ಮಾತಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಯೋಗಿಯ ಆತ್ಮಕತೆ ಎಂಬ ಪುಸ್ತಕವನ್ನು ಬರೆದಂತಹ ಶ್ರೀ ಶ್ರೀ ಪರಮಹಂಸ ಯೋಗಾನಂದರು ಅವರು ನಮ್ಮ ಗುರುಗಳು. ನಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಾವು ಧ್ಯಾನ ಮಾಡ್ತೀವಿ. ಈ ಸಾಧನದಲ್ಲಿ ಮುಖ್ಯವಾಗಿ 5 ಅಂಶಗಳನ್ನು ನಾವು ನೋಡ್ತೀವಿ. ಒಂದು ಧ್ಯಾನ, ಎರಡನೇದಾಗಿ ರೈಟ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಅಂದರೆ ಯೋಗ್ಯ ಚಟುವಟಿಕೆ. ಮೂರನೇದಾಗಿ ಹೆಲ್ತ್, ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗೋದು. ನಾಲ್ಕನೇದಾಗಿ ಇಂಟ್ರೋಸ್ಪೆಕ್ಷನ್, ಆತ್ಮಾವಲೋಕನ. ಇವತ್ತಿನ ಆತ್ಮಾವಲೋಕನದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಂತರ 5ನೇ ಪಾಯಿಂಟು ಸ್ಟಡಿ, ಅಂದರೆ ಓದೋದು. ಆ ಒಂದು ಆಧ್ಯಾತ್ಮಿಕ ಪುಸ್ತಕಗಳನ್ನು ನಾವೇನು ಸಾಧನೆ ಮಾಡ್ತೀವಿ, ಗುರು ಕೊಟ್ಟ ಸಂದೇಶವನ್ನು, ಆ ಒಂದು ಉಪದೇಶವನ್ನು ನಾವು ಓದ್ತೀವಿ. ಅದನ್ನು ಆದಷ್ಟು ಅರಗಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ನಮ್ಮ ಗುರುಗಳು ಪರಮಹಂಸ ಯೋಗಾನಂದರು ಈ ಆತ್ಮಾವಲೋಕನದ ಬಗ್ಗೆ ತುಂಬ ಬರೆದಿದ್ದಾರೆ. ನಿಮಗೆಲ್ಲ ತಿಳಿದಿರ್ಬೋದು, ಮಹಾಭಾರತ ಯುದ್ಧ, ಅದರಲ್ಲಿ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡ್ತಾರೆ. ಪಾಂಡವರಲ್ಲಿ ಕೃಷ್ಣ ಮತ್ತು ಅರ್ಜುನ, ಯುಧಿಷ್ಠಿರ ಎಲ್ಲ ಇದ್ದಾರೆ. ನಮ್ಮ ಗುರುಗಳು ಒಂದು ಪುಸ್ತಕ ಬರೆದಿದ್ದಾರೆ, ಗಾಡ್ ಟಾಕ್ಸ್ ವಿತ್ ಅರ್ಜುನ ಅಂತೇಳಿ. ಅದರಲ್ಲಿ ಅವರು ಈ ಪಾಂಡವರಲ್ಲಿ ಮತ್ತು ಕೌರವರಲ್ಲಿ ಬರುವಂಥ ಮುಖ್ಯ ಪಾತ್ರಗಳನ್ನು, ಯಾವ್ಯಾವ ಒಳ್ಳೆಯ ಮತ್ತು ಕೆಟ್ಟ ಕ್ವಾಲಿಟೀಸ್ ಅಂದರೆ ಗುಣಗಳನ್ನು ಸಂಕೇತಿಸ್ತಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಪಾಂಡವರಲ್ಲಿ ಹೇಳಿದಾದರೆ ಸೆಲ್ಫ್ ಕಂಟ್ರೋಲ್, ಅದು ಅರ್ಜುನ ಅಂತೇಳಿದರೆ ಆ ಒಂದು ಆತ್ಮ ಸಂಯಮ ಅಥವಾ ಸ್ವಯಂ ನಿಯಂತ್ರಣ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೆಲ್ಫ್ ಕಂಟ್ರೋಲನ್ನು ಸಂಕೇತಿಸ್ತಾರೆ. ಕಾಮ್ನೆಸ್, ಅದು ಯುಧಿಷ್ಠಿರ, ಕಾಮ್ನೆಸ್. ಪ್ರಾಣಾಯಾಮ ಅಂತೇಳಿದರೆ ಅದು ಲೈಫ್ ಫೋರ್ಸ್ ಕಂಟ್ರೋಲ್ ಅಂತ, ಆ ಪ್ರಾಣಶಕ್ತಿಯ ಒಂದು ನಿಯಂತ್ರಣ ಅಂತ ನಾವು ಹೇಳ್ತೀವಿ, ಅದು ಭೀಮ. ಮತ್ತು ಸೋಲ್ ಕಾನ್ಷಿಯಸ್ನೆಸ್ ಅಂದರೆ ಕೃಷ್ಣ, ಗುರು ಅಂತ ಹೇಳ್ತೀವಿ ನಾವು. ನಂತರ ವೈರಾಗ್ಯ, ಅದು ದೃಪದ ಅಂತೇಳಿ ಒಂದು ರಾಜ, ಅದರಲ್ಲಿ ವಾರಿಯರ್ ಬರ್ತಾರೆ. ಅದರಲ್ಲಿ ಮಹಾಭಾರತ ಪಾಂಡವ ವಾರಿಯರ್ ದೃಪದ, ಅದು ಅವರು ವೈರಾಗ್ಯವನ್ನು ಸಂಕೇತಿಸ್ತಾರೆ. ಕೌರವರಲ್ಲಿ ನಾವು ತಗೊಳ್ಳೋದಾದರೆ, ಕೌರವರಲ್ಲಿ ಭೀಷ್ಮ, ಅದು ಅಹಂ ಅನ್ನು ವ್ಯಕ್ತಪಡಿಸ್ತಾರೆ, ಅದು ಆ ಒಂದು ಸಂಕೇತಿಸ್ತಾರೆ. ನಂತರ ಕರ್ಮವನ್ನು, ದ್ರೋಣವನ್ನು ಸಂಕೇತಿಸ್ತಾರೆ. ನಂತರ ದುರ್ಯೋಧನ ಪ್ರಾಪಂಚಿಕ ಆಸೆಗಳನ್ನು ಸಂಕೇತಿಸ್ತಾರೆ, ದುರ್ಯೋಧನ. ನಂತರ ದುಶ್ಯಾಸನ ಅಂದರೆ ಆ್ಯಂಗರ್, ಸಿಟ್ಟು ಜಾಸ್ತಿ, ಕೋಪ. ನಂತರ ಕ್ರೋಧ ಅಂತ ಹೇಳ್ತೀವಿ ನಾವು. ನಂತರ ಕರ್ಣ ಅಂತೇಳಿದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಕರ್ಣ ವಿಕರ್ಣ. ಇದೆಲ್ಲ ಕೌರವರು. ಇದು ಈ ಮಹಾಭಾರತ ಯುದ್ಧ ಪಾಂಡವರು ಮತ್ತು ಕೌರವರಲ್ಲಿ ಆದಂತಹ ಈ ಯುದ್ಧ ಕುರುಕ್ಷೇತ್ರದಲ್ಲಿ ಒಂದು ಜಾಗದಲ್ಲಿ ಆದಂಥದ್ದು. ಆದರೆ ಇದನ್ನು ನಮ್ಮೊಳಗೇ ಪ್ರತಿನಿತ್ಯ ಆಧ್ಯಾತ್ಮಿಕ ಸಾಧನೆ ಮಾಡುವಂಥ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿನಿತ್ಯ ಆ ಯುದ್ಧ ಆಗ್ತಾ ಇರುತ್ತೆ. ನಮ್ಮೊಳಗೇ ಪಾಂಡವರಂತಹ ಒಳ್ಳೆಯ ಗುಣಗಳೂ ಇದ್ದಾವೆ, ಕೌರವರಂಥ ಕೆಟ್ಟ ಗುಣಗಳು ಕೂಡ ನಮ್ಮಲ್ಲಿದ್ದಾವೆ, ಎರಡೂ ಇದ್ದಾವೆ ನಮ್ಮಲ್ಲಿ. ಪ್ರತಿನಿತ್ಯ ಆ ಯುದ್ಧ ನಮ್ಮೊಳಗೆ ಆಗ್ತಾ ಇರುತ್ತೆ. ಕೆಲವು ದಿವಸ ಪಾಂಡವರು ಗೆಲ್ತಾರೆ ಮತ್ತು ಕೆಲವು ದಿವಸ ಕೌರವರು ಗೆಲ್ತಾರೆ. ಆದರೆ ಈ ಆತ್ಮಾವಲೋಕನದ ಇಂಟ್ರಾಸ್ಪೆಕ್ಷನ್, ಅದರ ಉದ್ದೇಶ ಏನಂತೇಳಿದರೆ ಆ ಪಾಂಡವರ ಗೆಲುವನ್ನು ಜಾಸ್ತಿ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ ಇದರ ಉದ್ದೇಶ ಆತ್ಮಾವಲೋಕನ ಅಂತ, ಇಂಟ್ರಾಸ್ಪೆಕ್ಷನ್. ಅದಕ್ಕೋಸ್ಕರ ನಮ್ಮ ಗುರುಗಳು ಇಂಟ್ರಾಸ್ಪೆಕ್ಷನ್ ಚಾರ್ಟ್ ಅಂತ ಕೊಟ್ಟಿದ್ದಾರೆ. ಆತ್ಮಾವಲೋಕನದ ಒಂದು ಚಾರ್ಟ್ ಇದೆ. ಇದನ್ನು ನಾವು ಪ್ರತಿನಿತ್ಯ ಬಳಸಬೇಕು. ಅದು ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಅಲ್ಲ, ಪ್ರತಿ ದಿವಸ ನಾವು ಬೆಳಿಗ್ಗೆ ಅಥವಾ ಸಂಜೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಎಷ್ಟೋ ವಿಷಯಗಳಿದ್ದಾವೆ, ಅದು ನನಗೆ ಇಲ್ಲಿ ಅಷ್ಟೆಲ್ಲ ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. ನಿಮಗೆ ಬೇಕಿದ್ರೆ ನಮ್ಮ ಸಾಧನಕ್ಕೆ ನೀವು ಬಂದರೆ ಯೋಗದ ಸತ್ಸಂಗ ಏನು ನಮ್ಮ ಪಾಠಗಳಿದ್ದಾವೆ, ಅದಕ್ಕೆ ನೀವು ಮೆಂಬರ್ ಆದರೆ ನಿಮಗೆ ಸಿಗುತ್ತೆ ಅದರಲ್ಲಿ. ಆದರೆ ನಾನಿಲ್ಲಿ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಇದರಲ್ಲಿ 3 ಹೆಡ್ಡಿಂಗನ್ನು ಇವತ್ತು ನಾನು ಹೇಳಲು ಬಯಸ್ತೀನಿ. 3 ಹೆಡ್ಡಿಂಗ್, ಅದರಲ್ಲಿ ಕೆಲವು ಸಣ್ಣ ಸಣ್ಣ ಕ್ವಶನ್ಸ್ ಇದ್ದಾವೆ,
ಒಂದು ನನ್ನ ಆಧ್ಯಾತ್ಮಿಕ ಅಭ್ಯಾಸಗಳು, ಮೈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತ, ಅದು ಒಂದು ಹೆಡ್ಡಿಂಗ್. ಅದರಲ್ಲಿ ಒಂದು 2-3 ಕ್ವಶನ್ ಇವತ್ತು ನೋಡೋಣ. ಎರಡನೇದಾಗಿ ಲೀಡಿಂಗ್ ಎ ಬ್ಯಾಲೆನ್ಸ್ ಲೈಫ್ ಅಂತ, ಅಂದರೆ ಸಮತೋಲಿತ ಜೀವನವನ್ನು ನಡೆಸುವಂಥದ್ದು. ಅದರ ಬಗ್ಗೆ 1-2 ಪ್ರಶ್ನೆಯನ್ನು ನಾವು ಇಲ್ಲಿ ನೋಡೋಣ. ನಂತರ 3ನೇ ಹೆಡ್ಡಿಂಗ್, ಇದು ಲಾಸ್ಟ್ ಹೆಡ್ಡಿಂಗ್, ಇದು ಮೈ ಬಿಹೇವಿಯರ್ ಟುವರ್ಡ್ಸ್ ಅದರ್ಸ್, ಇತರರೊಂದಿಗೆ ನನ್ನ ನಡವಳಿಕೆ, ನನ್ನ ಮನೋಭಾವ ಹೇಗಿರುತ್ತೆ ಅಂತೇಳಿ ಅದರ ಬಗ್ಗೆ ಕೂಡ ನಾವು ನೋಡೋಣ. ಮೊದಲಿಗೆ ಮೈ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ನನ್ನ ಆಧ್ಯಾತ್ಮಿಕ ಅಭ್ಯಾಸಗಳು. ಇದರಲ್ಲಿ ಮೊದಲನೇದಾಗಿ ಬರೋದು ಪ್ರಶ್ನೆ ಏನಂತೇಳಿದರೆ, ಡು ಐ ಮೆಡಿಟೇಟ್ ರೆಗ್ಯುಲರ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆ್ಯಂಡ್ ಅಟ್ ಅದರ್ ಟೈಮ್ಸ್? ನಾನು ನಿಯತವಾಗಿ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡ್ತಾ ಇದ್ದೀನಾ, ಮತ್ತು ಬೇರೆ ಟೈಮಲ್ಲಿ ಕೂಡ ಮಾಡ್ತಾ ಇದ್ದೀನಾ, ಅಂದರೆ ಮಧ್ಯಾಹ್ನ ಊಟಕ್ಕೆ ಮೊದಲು ಮಾಡ್ತಾ ಇದ್ದೀನಾ, ಇದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಕೆಲವೊಮ್ಮೆ ಬೇರೆ ಬೇರೆ ಕಾರಣದಿಂದ ನಮಗೆ ಮಿಸ್ ಮಾಡ್ತೀವಿ. ನಾವು ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಎಲ್ಲರೂ ಬ್ಯುಸಿ ಇರ್ತಾರೆ, ಆದರೆ ಆದಷ್ಟು ನಾವು ಬೆಳಿಗ್ಗೆ ಮತ್ತು ಸಂಜೆ ಗುರು ಕೊಟ್ಟ ಏನು ಸಾಧನೆ ಇದೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಗುರು ಕೊಟ್ಟ, ಕೆಲವರಿಗೆ ಗುರುವಿಂದ ದೀಕ್ಷೆ ತಗೋತಾರೆ, ಅಥವಾ ಒಂದು ಸಾಧನೆಯ ಒಂದು ಪಟ್ಟಿ ಹಿಡಿದು ಸಾಧನೆ ಮಾಡ್ತಾ ಹೋಗ್ತಾರೆ. ಅದನ್ನು ಬಿಡಬಾರ್ದು, ಪಟ್ಟಿ ಬಿಡದೆ ಅದನ್ನು ಮಾಡ್ತಾ ಹೋಗಬೇಕು. ಬೆಳಿಗ್ಗೆ ಮತ್ತು ಸಂಜೆ ಗುರು ಕೊಟ್ಟ ಒಂದು ಸಾಧನೆಯನ್ನು ಮಾಡ್ತಾ ಹೋಗಬೇಕು. ನಂತರ ಎರಡನೇದು, ಈ ಧ್ಯಾನ ಅಭ್ಯಾಸದಲ್ಲಿ ನಾನು ಈ ಒಂದರದಲ್ಲೇ ಬರುತ್ತದೆ ಏನಂತೇಳಿದರೆ, ಮೆಡಿಟೇಷನ್ ಮಾಡೋ ಮೊದಲು ನಾವು ಕರೆಕ್ಟಾಗಿ ಆಸನದಲ್ಲಿ ಕೂತ್ಕೋತೀವಿ. ನಾವು ಅಲ್ಲಾಡದೆ ಬೆನ್ನನ್ನು ನೇರ ಮಾಡಿ ಕೂತ್ಕೊಂಡು, ಹೊಟ್ಟೆಯನ್ನು ಹಿಂದಕ್ಕೆ, ಎದೆಯನ್ನು ಮುಂದಕ್ಕೆ, ನಂತರ ಭುಜಗಳನ್ನು ಹಿಂದಕ್ಕೆ, ನಂತರ ಗಲ್ಲ ನೆಲಕ್ಕೆ ಸಮಾನಾಂತರವಾಗಿರಬೇಕು. ಕಣ್ಣನ್ನು ಮುಚ್ಚಿ ದೃಷ್ಟಿಯನ್ನು ಕೂತಸ್ಥ, ಅಂದರೆ 2 ಹುಬ್ಬುಗಳ ಮಧ್ಯ ಏನು ಬಿಂದು ಇದೆ ಆ ಬಿಂದುನಲ್ಲಿ ನಾವು ಏಕಾಗ್ರಗೊಳ್ತೀವಿ. ಇದು ಧ್ಯಾನಕ್ಕೆ ನಾವು ಮತ್ತೆ ಶರೀರವನ್ನು ಅಲ್ಲಾಡಿಸುವಾಗಿಲ್ಲ. ಒಂದು ಸಲ ನೀವು ಕೂತ ಮೇಲೆ, ಆ ಒಂದು ಆಸನ ಭಂಗಿಯಲ್ಲಿ ಕೂತ ಮೇಲೆ ನೀವು ಶರೀರವನ್ನು ಅಲ್ಲಾಡಿಸ್ಲಿಕ್ಕಿಲ್ಲ. ಒಂದು ಮಾಂಸ ಖಂಡಗಳನ್ನು ಕೂಡ ಅಲ್ಲಾಡದೆ ಮೂರ್ತಿ ಪುತ್ಥಳಿ ಟೈಪ್ ನೀವು ಕೂತ್ಕೋಬೇಕು. ಹಾಗೆ ಕೂತ್ಕೊಂಡು ಆ ಧ್ಯಾನವನ್ನು, ಗುರು ಕೊಟ್ಟ ಧ್ಯಾನದ ಒಂದು ಉಪದೇಶ, ಗುರು ಧ್ಯಾನ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಎರಡನೇದಾಗಿ, ನನ್ನ ಈ ಧ್ಯಾನ ಅಲ್ಪಾವಧಿಯದ್ದೋ ಅಥವಾ ದೀರ್ಘಾವಧಿಯದ್ದೋ ಅದು ನಾವು ಚೆಕ್ ಮಾಡ್ಕೋಬೇಕು. ಹೆಚ್ಚಿನವರು ಶಾರ್ಟ್ ಮೆಡಿಟೇಷನ್ ಮಾಡ್ತಾರೆ, ಅಲ್ಪಾವಧಿ, ಅವ್ರಿಗೆ ಟೈಮ್ ಇಲ್ಲ. ಆದರೆ ಕೆಲವೊಮ್ಮೆ ಟೈಮ್ ಇಲ್ಲ ಅಂದರೆ ಆದರೆ ಹೆಚ್ಚಿನ ಟೈಮಲ್ಲಿ ಆದಷ್ಟು ನೀವು, ಅಂದರೆ ಕೆಲವೊಮ್ಮೆ ವೀಕೆಂಡಲ್ಲಿ ಅಂದರೆ ವಾರಾಂತ್ಯದಲ್ಲಿ ನಿಮಗೆ ಜಾಸ್ತಿ ಟೈಮ್ ಸಿಕ್ಕಿದರೆ ದೀರ್ಘಾವಧಿಯ ಧ್ಯಾನ ಮಾಡಿ. ಒಂದು 2 ಗಂಟೆ 3 ಗಂಟೆ ಎಷ್ಟಾಗುತ್ತೋ ಅಷ್ಟು ನೀವು ದೀರ್ಘಾವಧಿ ಧ್ಯಾನ ಮಾಡಿದರೆ ಆವಾಗ ನಿಮಗೆ ಪರಿವರ್ತನೆ ಸಾಧ್ಯ. ಬರೀ ಒಂದು 10-15 ನಿಮಿಷ ಧ್ಯಾನ ಮಾಡಿದರೆ ಏನೂ ಸಾಲದಲ್ಲ. ಅದು ಸ್ವಲ್ಪ ನಿಮ್ಮ ದೈನಂದಿನ ಚಟುವಟಿಕೆಗೆ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಆದರೆ ನಿಮಗೆ ದೀರ್ಘಾವಧಿ ಧ್ಯಾನ ಮಾಡಿದರೆ ಮಾತ್ರ ಆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಆ ಪರಿವರ್ತನೆ ಅದು ನಿಮಗೆ ಪುಸ್ತಕ ಓದೋದ್ರಿಂದಾಗಲಿ ಅಥವಾ ಆಧ್ಯಾತ್ಮಿಕದ ಬಗ್ಗೆ ಬೇರೆಯವರೊಂದಿಗೆ ಮಾತಾಡೋದ್ರಿಂದಾಗಲಿ ಅದು ಸಿಗಲ್ಲ. ಆ ಪರಿವರ್ತನೆ ಸಿಗಬೇಕಿದ್ರೆ ನೀವು ಭಗವಂತನಿಗೆ ಜಾಸ್ತಿ ಟೈಮನ್ನು ಮುಡಿಪಾಗಿಡಬೇಕು. ಅಂದರೆ ಒಂದು ದೀರ್ಘಾವಧಿಯ ಧ್ಯಾನವನ್ನು ಮಾಡ್ಬೋದು, ಇನ್ನೊಂದು ಭಗವಂತನೊಟ್ಟಿಗೆ ಮಾತಾಡ್ತಾ ಹೋಗಿ ಜಾಸ್ತಿ ಟೈಮನ್ನು ವಿನಿಯೋಗಿಸಬೇಕು ಭಗವಂತನೊಟ್ಟಿಗೆ. ಆವಾಗ ಮಾತ್ರ ನಮಗೆ ಪರಿವರ್ತನೆ ಸಾಧ್ಯ. ಈ ಧ್ಯಾನದಲ್ಲಿ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ, ನಾವು ಧ್ಯಾನ ಮಾಡಬೇಕಾದ್ರೆ ನಾವು ಜಾಗರೂಕ ಸ್ಥಿತಿಲಿದ್ದೀನಾ ಅಥವಾ ನಿದ್ದೆ ಮಾಡ್ತಾ ಇದ್ದೀನಾ, ಆ ಧ್ಯಾನ ಸಪ್ಪೆ ಆಗಿದೆಯಾ, ಡಲ್ ಆಗಿದೆಯಾ, ಅದು ಕೂಡ ಚೆಕ್ ಮಾಡ್ತಾ ಹೋಗಿ. ಆದಷ್ಟು ನಾವು ಜಾಗರೂಕರಾಗಿ ಏಕಾಗ್ರರಾಗಿ ಧ್ಯಾನ ಮಾಡಬೇಕು. ಇನ್ನೊಂದು 3ನೇ ಪಾಯಿಂಟ್, ಇದರಲ್ಲಿ ಲಾಸ್ಟ್ ಪಾಯಿಂಟ್, ಇದರಲ್ಲಿ ತಮ್ಮ ಸಾಧನೆಯ ಒಂದು ಹೆಡ್ಡಿಂಗ್ ತಗೊಳ್ಳೋದಾದರೆ 3ನೇ ಪಾಯಿಂಟ್ ಏನು ಲಾಸ್ಟ್ ಇದೆ ಏನಂದರೆ, ಮೌನ ಮತ್ತು ಏಕಾಂತತೆ. ಇದು 2 ಬಹಳ ಮುಖ್ಯ. ನಾವು ಇದನ್ನು ಕೂಡ ಅಟ್ಲೀಸ್ಟ್ ಪ್ರತಿ ದಿವಸ ಅಲ್ಲಿದ್ದರೂ ವಾರಕ್ಕೊಂದ್ಸಲ ಆದರೂ ಪ್ರತಿ ದಿವಸ ಮಾಡಿದರೆ ಒಳ್ಳೇದು. ನೀವು ರಾತ್ರಿ ಮಲಗೋ ಮುನ್ನ ಒಂದು ಸ್ವಲ್ಪ ಮೌನ, ಅರ್ಧ ಗಂಟೆ ಮೌನದಲ್ಲಿ ಕೂತ್ಕೋಬೇಕು ನೀವು. ಮತ್ತು ಸೈಲೆನ್ಸ್ ಆ್ಯಂಡ್ ಸೆಕ್ಲೂಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೆಕ್ಲೂಷನ್ ಅಂತೇಳಿದರೆ ನಿಮ್ಮ ಡಿಕ್ಷನರಿಯಲ್ಲಿ ತೆಗೆದು ನೋಡಿದರೆ ಅದ್ರಲ್ಲಿ ಹೇಳ್ತಾರೆ ಸೆಕ್ಲೂಷನ್ ಅಂತೇಳಿದರೆ ಒಬ್ಬರೇ ಇರೋದು ಅಂತ. ಆದರೆ ಆಧ್ಯಾತ್ಮಿಕಕ್ಕೆ ಬರಬೇಕಾದ್ರೆ ಸೆಕ್ಲೂಷನ್ ಅಂತೇಳಿದರೆ, ಏಕಾಂತತೆ ಅಂತೇಳಿದರೆ ದೇವರೊಂದಿಗೆ ಒಬ್ಬರೇ ಇರೋದು ಅಂತೇಳಿ. ದೇವರೊಂದಿಗೆ ನಾವು ಒಬ್ಬರೇ ಇರ್ತೀವಿ ಅಂತ, ಆ ಥರ ಅಲ್ಲಿ ದೇವರು ಇರ್ತಾನೆ ಮಟ್ಟಿಗೆ. ಆ ಒಂದು ಸೆಕ್ಲೂಷನ್ ಮತ್ತು ಸೈಲೆನ್ಸ್, ಮೌನವನ್ನು ಪಾಲಿಸ್ಕೊಂಡು ಹೋಗ್ಬೇಕು ನಾವು. ಆವಾಗ ಆ ಒಂದು ಭಗವಂತನ ಸಾನ್ನಿಧ್ಯದ ಒಂದು ಅಭ್ಯಾಸ ನಮಗೆ ಸರಿಯಾಗಿ ಒಂದು ಆಳವಾಗಿ ಅಭ್ಯಾಸ ಮಾಡಿದಾಗೆ ಆಗುತ್ತೆ. ಈಗ ಇನ್ನೊಂದು 2ನೇ ಹೆಡ್ಡಿಂಗಿಗೆ ಬರೋದಾದರೆ, ಸಮತೋಲಿತ ಜೀವನವನ್ನು ಹೇಗೆ ನಡೆಸೋದು. ಅದರಲ್ಲಿ ಬರುತ್ತೆ 1ನೇ ಪಾಯಿಂಟ್, ಡು ಐ ಗೆಟ್ ಇನಫ್ ಫ್ರೆಶ್ ಏರ್, ಸನ್ಶೈನ್, ಎಕ್ಸಸೈಸ್ ಆ್ಯಂಡ್ ರೆಕ್ರಿಯೇಷನ್. ನನಗೆ ಶುದ್ಧ ಹವೆ, ಸೂರ್ಯಪ್ರಕಾಶ
ವ್ಯಾಯಾಮ ಮತ್ತು ಮನೋರಂಜನೆ ಸಿಗ್ತಾ ಇದೆಯಾ, ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಬರೀ ಆಧ್ಯಾತ್ಮಿಕ ಸಾಧನೆ ಒಂದು ಕಡೆ ಮಾಡ್ಕೊಂಡು ಹೋದರೆ ಸಾಲದು. ಬೇರೆ ಬೇರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಒಂದು ಮುಖಗಳಿದ್ದಾವೆ, ಅಂದರೆ ಆ ಒಂದು ಅವೆನ್ಯೂಸ್ ಅಂತ ಹೇಳ್ತೀವಿ ನಾವು. ಆ ಎಲ್ಲ ಮಗಗಳಲ್ಲೂ ನಾವು ಕೆಲವು ಸ್ಕೋರನ್ನು ನಾವು ಪಡಿಬೇಕು. ಇಲ್ಲಿ ಆ ಒಂದು ಜೀವನವನ್ನು ಸಮತೋಲಿತವಾಗಿ ಕೂಡ ನಾವು ನೋಡ್ಕೊಂಡು ಹೋಗಬೇಕಲ್ಲಿ. ಆ ಫ್ರೆಶ್ ಏರ್, ಶುದ್ಧ ಹವೆ, ಅದು ನಿಮಗೆ ಬೆಳಿಗ್ಗೆ ನೀವು ವಾಕಿಂಗ್ ಮಾಡಿದರೆ ಸಿಗುತ್ತೆ, ಅಥವಾ ರಾತ್ರಿ ಲೇಟ್ ನೈಟಾಗಿ 10 ಗಂಟೆಗೆ ನೀವು ರಾತ್ರಿ 9-10 ಗಂಟೆಗೆ ಹೋದರೆ ನಿಮಗೆ ಸ್ವಲ್ಪ ಫ್ರೆಶ್ ಹವೆ ಸಿಗುತ್ತೆ, ಕ್ರಿಸ್ಪಿ ಹವೆ. ಅದು ಆ ಥರ ನಿಮಗೆ ಸಿಕ್ಕಿದರೆ ನಿಮಗೆ ಹೆಲ್ತ್ ಕೂಡ ಒಳ್ಳೆಯದಾಗುತ್ತೆ, ಮತ್ತು ಬ್ಯಾಲೆನ್ಸ್ ಇರುತ್ತೆ. ವಾಕಿಂಗ್ ಮಾಡಿದರೆ ಸ್ವಲ್ಪ ಹೊರಗಿನ ಒಂದು ತಾಜಾ ಹವೆ ಸಿಗುತ್ತೆ ನಿಮಗೆ. ಮತ್ತು ಸನ್ಶೈನ್ ಕೂಡ ಈಗ ಎಲ್ಲ ನಮ್ಮ ಗುರೂಜಿಯವರಾಗಲಿ ಹೊರಗಿನ ಬೇರೆ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಹೇಳ್ತವೆ ಸನ್ ಬಾತಿಂಗ್ ಮಾಡಬೇಕು, ಸೂರ್ಯ ಸ್ನಾನ ಅಂತೇಳಿ ಅದನ್ನು ಕೂಡ ಮಾಡ್ಬೋದು. ಅಥವಾ ಆದಷ್ಟು ಸನ್ಶೈನ್ ನಮ್ಮ ಎಸ್ಪೆಷಲಿ ನಮ್ಮ ಮೈ ಮೇಲೆ ಅದು ಬೇಗವಾಗಿ ನೋಡಿಕೊಂಡು ನಾವು ಸ್ವಲ್ಪ ಸನ್ ಬಾತ್, ಸೂರ್ಯ ಸ್ನಾನ ಮಾಡ್ಕೊಳ್ಬೋದು. ಅದು ಹೇಗೆ ಮಾಡಬೇಕಂತ ನಮ್ಮ ಪಾಠಗಳಲ್ಲಿದೆ, ಯೋಗದ ಪಾಠಗಳಲ್ಲಿದೆ, ಅದನ್ನು ನೀವು ನೋಡ್ಕೋಬೋದು. ನಂತರ ವ್ಯಾಯಾಮಗಳನ್ನು ಮಾಡ್ತಾಯಿದ್ದೀನಿ ನಾನು, ಯೋಗಾಸನಗಳನ್ನು ಮಾಡ್ಬೋದು ನಾವು. ಎಷ್ಟೋ ವ್ಯಾಯಾಮಗಳಿದ್ದಾವೆ, ಅದರಲ್ಲಿ ಸರ್ವಾಂಗಾಸನ ಆಗಲಿ, ಭುಜಂಗಾಸನ, ವಜ್ರಾಸನ, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಹೋಗ್ಬೋದು. ನಮಗೆ ಯಾವುದು ಬೆನಿಫಿಟ್ ಆಗುತ್ತೋ ಆ ಒಂದು ಆಸನವನ್ನು, ಎಷ್ಟೋ ಆಸನಗಳಿದ್ದಾವೆ, ಅದರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು ನಾವು. ನಂತರ ರೆಕ್ರಿಯೇಷನ್, ಮನೋರಂಜನೆ ಅಂತೇಳಿದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ಮನೋರಂಜನೆ ಅಲ್ಲ ಇದು. ಇಲ್ಲಿ ಮನೋರಂಜನೆ ಅಂತೇಳಿದರೆ ನೀವು ಆಟೋಟಗಳಲ್ಲಿ ಸ್ವಲ್ಪ ಭಾಗವಹಿಸಬೇಕು. ನಿಮ್ಗೆ ಏಜ್ ಯಾವುದೇ ಆಗಿರಲಿ, ಆಟೋಟ ಸ್ವಲ್ಪ ಇರಲೇಬೇಕಲ್ಲಿ. ವಾಲಿಬಾಲ್ ಆಗಲಿ, ಶಟಲ್ ಬ್ಯಾಡ್ಮಿಂಟನ್ ಆಗಲಿ, ಕ್ರಿಕೆಟ್ ಆಗಲಿ, ಯಾವುದೇ ಒಂದು ಆಟ, ಚೆಂಡಿನೊಟ್ಟಿಗೆ ಆಟ ಇದು ಆಡಿದರೆ ನಿಮಗೆ ಸ್ವಲ್ಪ ಖುಷಿ ಸಿಗುತ್ತೆ, ಮನಸ್ಸಿಗೂ ಉಲ್ಲಾಸ ಆಗುತ್ತೆ. ಅದಲ್ಲದೆ ಈಗಿನ ಪ್ರಪಂಚ ಏನಂದರೆ ಹೆಚ್ಚಿನವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾರೆ. ಅವರಿಗೆ ಆ ಎಲ್ಲ ಎನರ್ಜಿ ಬ್ರೈನ್, ಆ ತಲೆ ಒಳಗೆ ಎಲ್ಲ ಶೇಖರ ಆಗಿರುತ್ತೆ, ಇಡೀ ಬಾಡಿ ಹಾಗೆ ಡಿಸ್ಟ್ರಿಬ್ಯೂಟ್ ಆಗಿರೋಲ್ಲ ಎನರ್ಜಿ. ಆವಾಗ ನಾವು ಯಾವಾಗ ಆಡ್ತೀವಿ ನೋಡಿ, ಆಟೋಟಗಳಲ್ಲಿ ಭಾಗವಹಿಸ್ತೀವಿ, ಆವಾಗ ಆ ಬ್ರೈನಿಂದೆಲ್ಲ ಎನರ್ಜಿ ಶಿಫ್ಟ್ ಆಗುತ್ತೆ, ಎಲ್ಲ ಇಡೀ ಬಾಡಿಗೆ ಈಕ್ವಲಿ ಸಮತೋಲಿತವಾಗಿ ಅದು ವಿತರಣೆ ಆಗುತ್ತೆ. ಆವಾಗ ನಮಗೆ ಕರೆಕ್ಟಾಗಿ ವ್ಯಾಯಾಮ, ಇಡೀ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ. ಇದರಿಂದ ನಾವು ಸುಸ್ತು ಕೂಡ ಆಗ್ತೀವಿ. ಈ ಒಂದು ಆಟೋಟಗಳಲ್ಲಿ ಭಾಗವಹಿಸಿದಾಗ ನಮಗೆ ಸುಸ್ತಾಗುತ್ತೆ, ಬೆವರು ಬರುತ್ತೆ. ಆದರೆ ಈ ಸುಸ್ತು ಏನು ನಮಗೆ ಸಿಗುತ್ತೆ, ಇದು ಆರೋಗ್ಯಕರ ಸುಸ್ತು ಅಂತ ಹೇಳ್ತೀವಿ ನಾವು, ಹೆಲ್ತಿ ಟಯರ್ಡ್ನೆಸ್ ಅಂತ ಹೇಳ್ತೀವಿ. ಇದು ಒಳ್ಳೆಯದೇನು ನಮಗೆ. ಇನ್ನೊಂದು ಎರಡನೇ ಪಾಯಿಂಟ್ ಇದರಲ್ಲಿ ಸಮತೋಲಿತ ಜೀವನದಲ್ಲಿ ಬರುವಂಥದ್ದು ಏನಂತ ಹೇಳಿದರೆ, ಎಮ್ ಐ ಅಡ್ಹರಿಂಗ್ ಟು ಎ ಸಿಂಪಲ್ ಹೆಲ್ತ್ ಫುಡ್ ಡಯಟ್, ಡು ಐ ಅವಾಯ್ಡ್ ಓವರ್ ಈಟಿಂಗ್. ನಾನು ಸರಳ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀನಾ, ಮತ್ತು ಓವರ್ ಈಟಿಂಗ್, ಜಾಸ್ತಿ ತಿನ್ನೋದನ್ನು ನಿಲ್ಲಿಸ್ತಾ ಇದ್ದೀನಾ, ಅವಾಯ್ಡ್ ಮಾಡ್ತೀನಾ, ಇಲ್ಲಿ ನಾವು ಇದನ್ನು ನೋಡ್ಕೋಬೇಕು. ಸರಳ ಆಹಾರ ಪದ್ಧತಿ ಏನು, ಸಾತ್ವಿಕ ಆಹಾರವನ್ನು ಜಾಸ್ತಿ ತಗೊಳ್ಳಿ, ರಾಜಸಿಕ ಆಹಾರವನ್ನು ಕೂಡ ತಗೊಳ್ಳಿ, ಅದೇನು ಇದಿಲ್ಲ. ಆದರೆ ಅದು ಸಾತ್ವಿಕದೊಟ್ಟಿಗೆ ರಾಜಸಿಕ ಎರಡೂ ಮಿಕ್ಸ್ ಮಾಡಿ ತಗೋಬೋದು, ಈಗ ನಮ್ಮ ಗುರುಗಳು ಹೇಳ್ತಾರೆ. ತಾಮಸಿಕವನ್ನು ಅವಾಯ್ಡ್ ಮಾಡಿ, ತಾಮಸಿಕ ಆಹಾರವನ್ನು ಅವಾಯ್ಡ್ ಮಾಡಬೇಕು. ನಂತರ ಡು ಐ ಅವಾಯ್ಡ್ ಓವರ್ ಈಟಿಂಗ್. ಇದು ಭಾಳ ಓವರ್ ಈಟಿಂಗ್ ಅಂತೇಳಿದರೆ ಅದು ಭಾಳ ಡೇಂಜರಸ್, ಜಾಸ್ತಿ ತಿನ್ನೋದು. ಇದು ಎಷ್ಟು ಡೇಂಜರಸ್ ಅಂತೇಳಿದರೆ, ಎಷ್ಟು ಅಪಾಯ ಅಂತೇಳಿದರೆ, ಗುರುಗಳು ಹೇಳ್ತಾರೆ ರಾಂಗ್ ಈಟಿಂಗ್ ಅಂತ ಹೇಳ್ತೀವಿ ನಾವು. ರಾಂಗ್ ಈಟಿಂಗ್ ಅಂತೇಳಿದರೆ ಜಂಕ್ ಫುಡ್ ನಾವು ತಗೊಳ್ಳುವಂಥದ್ದು. ಜಂಕ್ ಫುಡ್ ಏನು ರಾಂಗ್ ಈಟಿಂಗ್ಗಿಂತ ಇನ್ನೂ ಡೇಂಜರ್ ಅಂತೇಳಿದರೆ ಅದು ಓವರ್ ಈಟಿಂಗ್. ಅದಕ್ಕೋಸ್ಕರ ಓವರ್ ಈಟಿಂಗನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಅದನ್ನು ಓವರ್ ಈಟಿಂಗ್ ಮಾಡಬಾರ್ದು, ಜಾಸ್ತಿ ತಿನ್ನಬಾರ್ದು ನಾವು. ಇದು ಗುರೂಜಿಯವರು ಇನ್ನೊಂದು ಒಂದೇ ಸೆಂಟೆನ್ಸಲ್ಲಿ ಆ ಒಂದು ಇದ್ರ ಬಗ್ಗೆ ಹೇಳ್ತಾರೆ, ಭಾಳ ಸಿಂಪಲಾಗಿ ಹೇಳ್ತಾರೆ. ಏನಂತೇಳಿದರೆ, ಐ ವಿಲ್ ಅಂಡೂ ದ ಈವಿಲ್ ಬೈ ರೈಟ್ ಈಟಿಂಗ್, ಲೆಸ್ ಈಟಿಂಗ್, ಫಾಸ್ಟಿಂಗ್, ಮೋರ್ ಎಕ್ಸಸೈಸ್ ಆ್ಯಂಡ್ ರೈಟ್ ಥಿಂಕಿಂಗ್. 5 ಪಾಯಿಂಟ್ ಇದೆ. ರೈಟ್ ಈಟಿಂಗ್ ಅಂತೇಳಿದರೆ ಸರಿಯಾಗಿ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ನಾವು ಅನುಸರಿಸ್ತೀವಿ. ಕ್ಯಾರೆಟ್ ಆಗಲಿ, ಬರೀ ಅನ್ನ ಸಾರು ಅದು ಒಂದು ಮಾತ್ರ ಅಲ್ಲ, ಕೆಲವು ತರಕಾರಿಗಳನ್ನು ನೀವು ಆದಷ್ಟು ಆ್ಯಡ್ ಮಾಡಿ. ಕ್ಯಾರೆಟು, ಕುಕುಂಬರ್, ಸೌತೆಕಾಯಿ ಇದೆಲ್ಲ ಆ್ಯಡ್ ಮಾಡಿ ನಿಮ್ಮ ಜೀವನದ. ಸಲಾಡ್ಸನ್ನು ಜಾಸ್ತಿ ಮಾಡ್ತಾ ಹೋಗಿ, ಅದೆಲ್ಲ ರೈಟ್ ಈಟಿಂಗ್ ಅಂತೇಳಿ. ಕರೆಕ್ಟಾಗಿ ನೀವು ರೈಟ್ ಈಟಿಂಗ್ ಮಾಡಿದರೆ ಮತ್ತು ನೀವು ಲೆಸ್ ಈಟಿಂಗ್ ಹೋಗ್ತೀರ. ಅಂದರೆ ನಿಮಗೆ ಅಷ್ಟೆಲ್ಲ ತಿನ್ನುವ ಅಗತ್ಯ ಇಲ್ಲ, ಮೊದಲೇನು ಈಗ ಅಷ್ಟು ತಿನ್ನುವ ಆಗುತ್ತಿಲ್ಲ. ಕಡಿಮೆ ತಿಂದೇ ಅಷ್ಟೇ ಆರೋಗ್ಯದಲ್ಲಿ ಇರ್ಬೋದು ನಾವು, ಕಡಿಮೆ ತಿಂದೇ ನಾವು ಅಷ್ಟೇ ಆರೋಗ್ಯದಲ್ಲಿ ಇರ್ಬೋದು. ಅದರ ನಂತರ ನಾವು
ಕೆಲವೊಮ್ಮೆ ನಾವು ಫಾಸ್ಟಿಂಗ್ ಮಾಡ್ತೀವಿ, ವಾರಕ್ಕೊಂದ್ಸಲ ನಾವು ಫಾಸ್ಟಿಂಗ್ ಮಾಡ್ತೀವಿ, ಆಶ್ರಮದಲ್ಲೂ ಮಾಡ್ತೀವಿ, ನಮ್ಮ ಡೆವೋಟೀಸ್ ನಮ್ಮ ಭಕ್ತಾದಿಗಳು ಕೂಡ ಮಾಡ್ತಾರೆ ವಾರಕ್ಕೊಂದ್ಸಲ ಫಾಸ್ಟಿಂಗಲ್ಲಿ ನಾವು ಏನು ಹಣ್ಣು, ಹಣ್ಣಿನ ರಸ, ತರಕಾರಿಯ ರಸ, ಅಂದರೆ ಫ್ರೂಟ್ ಜ್ಯೂಸ್ ಆರ್ ವೆಜಿಟೇಬಲ್ ಜ್ಯೂಸ್, ಈ ಥರ ಎಲ್ಲ. ಈಗ ನಮ್ಮ ಪ್ರಾಚೀನ ಹಿಂದೂ ಪದ್ಧತಿಯಂತೆ ಯಾವ ಉಪವಾಸ ಅಂತೇಳಿದರೆ ಫಲ್ ಆ್ಯಂಡ್ ಮೂಲ್ ಅಂತ ಹೇಳ್ತಾರೆ. ಫಲಗಳು ಮತ್ತು ಮೂಲ್ ಅಂತೇಳಿದರೆ ಇದು ಏನು ಭೂಮಿಯ ಕೆಳಗಡೆ ಏನು ಬರುತ್ತಲ್ಲ ಎಲ್ಲ, ಈ ಬಟಾಟೆ ಆಗಲಿ ಇದೆಲ್ಲ ಕಂದಮೂಲಗಳು ಅಂತ. ಕಂದಮೂಲಗಳು ಇದೆಲ್ಲ ನಾವು ತಗೋತೀವಿ, ಕ್ಯಾರೆಟ್ ಇದೆಲ್ಲ ಕಂದಮೂಲಗಳು. ಫಲ್ ಆ್ಯಂಡ್ ಮೂಲ್ ಇದು ನಾವು ಜಾಸ್ತಿ ತಗೋತೀವಿ ಫಾಸ್ಟಿಂಗ್. ಆ್ಯಂಡ್ ಮೋರ್ ಎಕ್ಸಸೈಸ್ ಆ್ಯಂಡ್ ರೈಟ್ ಥಿಂಕಿಂಗ್ ಅಂದರೆ ಮೆಡಿಟೇಷನ್. ನಂತರ ಬರುವಂಥದ್ದು 3ನೇ ಹೆಡ್ಡಿಂಗ್, ಇದು ಲಾಸ್ಟ್ ಹೆಡ್ಡಿಂಗ್, ಮೈ ಬಿಹೇವಿಯರ್ ಟುವರ್ಡ್ ಅದರ್ಸ್. ಇತರರೊಂದಿಗೆ ನನ್ನ ನಡವಳಿಕೆ, ನನ್ನ ಮನೋಭಾವ ಹೇಗಿರಬೇಕು. ನಾನು ದಯಾಳುವಾಗಿದ್ದೀನ, ಎಮ್ ಐ ಕೈಂಡ್, ಕನ್ಸಿಡರೇಟ್ ಆ್ಯಂಡ್ ಥಾಟ್ಫುಲ್ ಟುವರ್ಡ್ಸ್ ಅದರ್ಸ್. ನಾನು ದಯಾಳುವಾಗಿದ್ದೀನ, ಪರಹಿತ ಚಿಂತನೆ, ಆ ಒಂದು ಗುಣಗಳನ್ನು ನನ್ನ ಹತ್ರ ಇದೆಯಾ, ಅದನ್ನು ಕಲ್ಟಿವೇಟ್ ಮಾಡ್ತಿದ್ದೀನ, ಅದು ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಆ ಕೈಂಡ್ನೆಸ್ ಅದು ಭಾಳ ಮುಖ್ಯ. ನೋಡಿ, ಕೆಲವರಿಗೆ ದುಡ್ಡು ಅಗತ್ಯ, ಆದರೆ ಇನ್ನು ಕೆಲವರಿಗೆ ದುಡ್ಡು ಅಗತ್ಯ ಇಲ್ಲ. ಅವರಿಗೆ ಯಾರಾದರೂ ಒಬ್ಬರು ಬಂದು ಕರುಣೆಯಲ್ಲಿ ದಯೆಯಲ್ಲಿ ಮಾತಾಡ್ಸಿದ್ರೆ ಸಾಕು ಅಂತೇಳಿ ಅಷ್ಟು ಅವರು ಕಾಯ್ತಾ ಇರ್ತಾರೆ. ಅವರಿಗೆ ಅದು ಅಗತ್ಯ, ಕರುಣೆ ಎಂಬುದು ಅವರಿಗೆ ಅಗತ್ಯ ಇರುತ್ತೆ. ಆವಾಗ ನಾವು ಕರುಣೆಯಿಂದ ಮಾತಾಡಿದರೆ, ದಯಾಳುವಾಗಿ ಬೇರೆಯವರು ಅದು ಅವರಿಗೆ ಭಾಳ ಇಷ್ಟ ಆಗ್ತದೆ, ಅವರಿಗೆ ಅದು ಅಗತ್ಯ ಅವರಿಗೆ. ಇನ್ನೊಂದು ಪರಹಿತ ಚಿಂತನೆ, ಯಾವಾಗಲೂ ನನಗೆ ಎಷ್ಟು ಸಿಗುತ್ತೆ ಅಂತ ಹೇಳೋಕ್ಕೆ ಸ್ವಾರ್ಥದಿಂದ ನಿಸ್ವಾರ್ಥವಾಗಿ ಬೇರೆಯವರಿಗೆ ಅಥವಾ ಕೆಲವರಿಗೆ ನಾವು ಬರ್ತ್ಡೇ ವಿಶ್ ಮಾಡ್ತೀವಿ, ನಾವು ಹುಟ್ಟಿದಬ್ಬ ವಿಶ್ ಮಾಡ್ತೀವಿ, ಅದು ಪರಹಿತ ಚಿಂತನೆ ಅಂತ. ಯಾವಾಗಲೂ ತಾಯಿಗೆ ಇರುತ್ತದೆ. ತಾಯಿಗೆ ಯಾವುದೇ ಮನೇಲಿ ನೋಡಿ ನೀವು, ತಾಯಿಗೆ ಮಕ್ಕಳದ್ದು ಬರ್ತ್ಡೇನ ಹುಟ್ಟಿದಬ್ಬ ನೆನಪಿಟ್ಕೊಂಡು ಬೆಳಿಗ್ಗೆ ಆ ಬರ್ತ್ಡೇ ವಿಶ್ ಮಾಡ್ತಾರೆ ತಾಯಿ. ಅದು ಪರಹಿತ ಚಿಂತನೆ ಅಂತ, ಥಾಟ್ಫುಲ್ನೆಸ್ ಅಂತ ಹೇಳ್ತೀವಿ ನಾವು. ಥಾಟ್ಫುಲ್ನೆಸ್ ಅದು ಸ್ವೀಟೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಡಿವೈನ್ ಲವ್ ಅಂತ ನಮ್ಮ ಗುರೂಜಿಯವರು ಹೇಳ್ತಾರೆ. ಪರಮಹಂಸ ಯೋಗಾನಂದ ಸ್ವೀಟೆಸ್ಟ್ ಎಕ್ಸ್ಪ್ರೆಷನ್ ಅಂದರೆ ದಿವ್ಯ ಪ್ರೇಮದ ಒಂದು ಅತಿ ಸವಿಯಾದ ಒಂದು ಅಭಿವ್ಯಕ್ತಿ, ಸ್ವೀಟೆಸ್ಟ್ ಎಕ್ಸ್ಪ್ರೆಷನ್, ಅದು ಪರಹಿತ ಚಿಂತನೆ. ಎರಡನೇದಾಗಿ ಈ ಬಿಹೇವಿಯರ್ನಲ್ಲಿ ಹೇಳೋದಾದರೆ, ಡು ಐ ಪರ್ಫಾರ್ಮ್ ಮೈ ಡ್ಯೂಟೀಸ್ ಇನ್ ಲೈಫ್ ಚಿಯರ್ಫುಲಿ ವಿತೌಟ್ ಬೀಯಿಂಗ್ ರಿಮೈಂಡೆಡ್. ಹಸನ್ಮುಖಿಯಾಗಿದ್ದೀನ, ನನ್ನ ಜೀವನದಲ್ಲಿ ನಾನು ಡ್ಯೂಟೀಸ್ ಕೆಲಸ ಮಾಡಬೇಕಾದ್ರೆ ನಾನು ಹಸನ್ಮುಖಿಯಾಗಿ ಕೆಲಸ ಮಾಡ್ತೀನ, ಬೇರೆಯವರು ಹೇಳೋಕ್ಕಿಂತ ಮೊದಲೇ ನಾನು ಹಸನ್ಮುಖಿಯಾಗಿ ಇರಬೇಕು. ಅಂದರೆ ಬೇರೆಯವರು ನೀನು ಹಸನ್ಮುಖಿಯಾಗಿಲ್ಲ, ಸ್ವಲ್ಪ ನೆಗಾಡ್ಕೊಂಡಿರಪ್ಪ ನೀನು ಅಂತ ಆ ಥರ ನಮ್ಗೆ ಹೇಳೋ ಮೊದಲೇ ನಾವು ಯಾವಾಗಲೂ ಹಸನ್ಮುಖಿಯಾಗಿ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ನಮ್ಮ ಗುರುಗಳು ಹೇಳ್ತಾರೆ, ನಿಮಗೆ ಹಸನ್ಮುಖಿ ಆಗಲಿಕ್ಕೆ ಕಷ್ಟ ಆದರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಬಾಯನ್ನು ಅಗಲಿಸಿ, ನಿಮ್ಮ ಬೆರಳುಗಳಿಂದ ಹಿಡ್ಕೊಂಡು ಅಗಲಿಸ್ಬೇಕಂತೆ. ಆವಾಗ ನೀವು ಹೇಗೆ ನಿಮ್ಮ ಹಲ್ಲುಗಳನ್ನು ನೀವು ನೋಡ್ಬೋದು, ನೀವು ಹೇಗೆ ನೆಗಾಡ್ತಾ ಇದ್ದೀರಿ ಅಂತ ನೋಡ್ಬೋದು ನೀವು ನಿಮ್ಮ ಕನ್ನಡಿಯಲ್ಲಿ. ಅಷ್ಟು ಇಂಪಾರ್ಟೆಂಟ್ ಅಂತ ಗುರೂಜಿಯವರು ಹೇಳ್ತಾರೆ, ಅಷ್ಟು ಅಗತ್ಯ ಅದು ನೆಗಾಡೋದು. ಹಸನ್ಮುಖಿಯಾಗಿರಬೇಕು, ಸ್ಮೈಲಿಂಗ್. ಅದು ನಾವು ಕೆಲವೊಮ್ಮೆ ಜಾಸ್ತಿ ಚಿಂತೆ ಬಂದುಬಿಟ್ರೆ ನಾವು ಮರ್ತೇ ಹೋಗ್ತೀವಿ. ನಾವು ಜೀವನದಲ್ಲಿ ಒಂದು ಹಸನ್ಮುಖಿಯಾಗಿರ್ಬೇಕಂತ ಮರ್ತೇ ಹೋಗ್ಬಿಡ್ತೀವಿ. ಅದಕ್ಕೆ ಬೇರೆಯವ್ರು ಬಂದು ನಮ್ಗೆ ಹೇಳ್ತಾರೆ, ಅವಾಗ ನೀವೇನಿದು ನಿಮ್ಮ ಮುಖ ಇಷ್ಟು ಸೀರಿಯಸ್ ಆಗಿದೆ ಅಂತೇಳಿ. ಹಾಗೆ ಹೇಳಕ್ಕೆ ನಾವು ಬಿಡಬಾರ್ದು, ಆದಷ್ಟು ನಾವು ಹಸನ್ಮುಖಿಯಾಗಿರಬೇಕು. ಮೂರನೇದಾಗಿ, ಇದು ಕೊನೆಯ ಪಾಯಿಂಟ್, ಇದು ಡು ಐ ಇಂಡಲ್ಜ್ ಇನ್ ಮೂಡ್ಸ್. ಮೂಡಿಯಾಗಿರ್ತೀನ ನಾನು. ವಾಸ್ ಐ ಆ್ಯಂಗ್ರಿ ಅಂದರೆ ಕ್ರೋಧದಲ್ಲಿ ನಾನು ಇರ್ತೀನ. ಕ್ರಿಟಿಕಲ್ ಅಂದರೆ ಕಟು ಟೀಕೆ ಮಾಡ್ತಾ ಇರ್ತೀನ ಬೇರೆಯವರಿಗೆ. ಜಲಸಿ ಅಸೂಯೆಯಲ್ಲಿರ್ತೀನ ನಾನು. ಫಿಯರ್ಫುಲ್ ಭಯಭೀತನಾಗಿರ್ತೀನ. ವರೀಡ್ ಯಾವಾಗಲೂ ಚಿಂತೆಯಲ್ಲಿ ಇರ್ತೀನ ನಾನು. ಆರ್ ಡಿಡ್ ಐ ಪ್ರಾಕ್ಟೀಸ್ ಕಾಮ್ನೆಸ್, ಅಥವಾ ನಾನು ಪ್ರಶಾಂತತೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀನ. ಡಿಟರ್ಮಿನೇಷನ್ ದೃಢ ಸಂಕಲ್ಪದಲ್ಲಿರ್ತೀನ. ಕರೇಜ್ ಆ ಒಂದು ಯಾವಾಗಲೂ ಧೈರ್ಯದಲ್ಲೇ ಇರ್ತೀನ. ಹೋಪ್ ಆಶಾವಾದಿಯಾಗಿರ್ತೀನ. ಮೌನದಲ್ಲಿರ್ತೀನ. ಮತ್ತು ದಿವ್ಯ ಪ್ರೇಮವನ್ನು ಬೆಳೆಸ್ಕೊಂಡಿರ್ತೀನ. ಇದೆಲ್ಲ ನಾವು ಚೆಕ್ ಮಾಡ್ಕೊಂಡು, ಅದಲ್ಲದೆ ಸಂಭಾಷಣೆಯಲ್ಲಿ ಈಗ ಒಂದು 2-3 ಜನ ಸಿಕ್ಕಿದರೆ ನಾವು ಸಂಭಾಷಣೆ ಸ್ಟಾರ್ಟ್ ಆಗುತ್ತಲ್ಲ, ಕಾನ್ವರ್ಸೇಷನ್ ಅಂತ. ಆವಾಗ ಅದಕ್ಕೂ ಒಂದು ರೂಲ್ ಗುರುಜಿ ಕೊಟ್ಟು, ತುಂಬ ರೂಲ್ ಇದೆ ಅದರಲ್ಲಿ ಗುರುಜಿ ಕೊಡ್ತಾರೆ. ನಾವು ಬೇರೆಯವರೊಂದಿಗೆ ಸಂಭಾಷಣೆ ಮಾಡಬೇಕಾದ್ರೆ ನಾವು ಫ್ರೆಂಡ್ಲಿಯಾಗಿರ್ತೀವ ಸಂಭಾಷಣೆಯಲ್ಲಿ, ಆ ಸ್ನೇಹಪರರಾಗಿ ನಾವು ಸಂಭಾಷಣೆ ಮಾಡ್ತೀವ, ಟ್ರುತ್ಫುಲ್ ಸತ್ಯಸಂಧತರಾಗಿ ಅಥವಾ ಒಂದು ಪ್ರಾಮಾಣಿಕವಾಗಿ ಆ ಒಂದು
ಸಂಭಾಷಣೆಯನ್ನು ಮಾಡ್ತೀವ, ಪಾಸಿಟಿವ್ ಧನಾತ್ಮಕವಾಗಿ ಸಂಭಾಷಣೆಯನ್ನು ಮಾಡ್ತೀವ, ಅಥವಾ ಆ ಋಣಾತ್ಮಕವಾಗಿ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಈ ಸಂಭಾಷಣೆಯಲ್ಲಿ ನಾವು ಆ ಒಂದು ಋಣಾತ್ಮಕ ಸಂಭಾಷಣೆಯನ್ನು ಅವಾಯ್ಡ್ ಮಾಡ್ತಾ ಇದ್ದೀವ, ಸ್ಟಾಪ್ ಮಾಡ್ತಾ ಇದ್ದೀವ. ಮತ್ತು ಕ್ರಿಟಿಕಲ್, ಆ ಒಂದು ಕೆಲವೊಮ್ಮೆ ನಾವು ಕ್ರಿಟಿಸೈಸ್ ಮಾಡ್ತೀವಿ, ಬೇರೆಯವರನ್ನು ಹುಡುಕಿ ಆ ಒಂದು ಕಟ್ಟು ಟೀಕೆಯನ್ನು ಮಾಡ್ತೀವಿ. ಅದನ್ನು ನಾನು ಕಂಟ್ರೋಲ್ ಮಾಡ್ತಿದ್ದೀನ ಅಥವಾ ಸ್ಟಾಪ್ ಮಾಡ್ತಿದ್ದೀನ, ಇದು ನಾವು ನೋಡಬೇಕಾಗುತ್ತೆ. ಅದಲ್ಲದೆ ಡು ಐ ಅವಾಯ್ಡ್ ಗಾಸಿಪ್ ಮಾಡ್ತಾಯಿದ್ದೀನ, ಒಂದು ವೇಳೆ ಮಾಡಿದರೆ ಅದನ್ನು ಸ್ಟಾಪ್ ಮಾಡಬೇಕು. ನಾವು ಸ್ಟಾಪ್ ಮಾಡಿ, ನಮ್ಮ ಗುರುಗಳು ಎಷ್ಟು ಒಂದು ಮುಂದಾಲೋಚನೆ ಇದೆ ಅಂದರೆ, ಅವರಿಗೆ ಗಾಸಿಪ್ ಮಾಡಬೇಡಿ ಅಂತ ಹೇಳಿದರು ಅವರು. ಆದರೆ ಗಾಸಿಪ್ ಏನಾಗುತ್ತೆ, ನಾವು ಗಾಸಿಪ್ ಮಾಡಿದ ಮೇಲೇ ನಮ್ಗೆ ಗೊತ್ತಾಗುತ್ತೆ ನಾವು ಗಾಸಿಪ್ ಮಾಡಿದ್ದೀವಿ ಅಂತ. ಆವಾಗ ನಮಗೆ ಆ ಒಂದು ಪ್ರಾಬ್ಲಮ್ ಕೂಡ ಗುರೂಜಿ ಅವರು ಅವ್ರಿಗೆ ಗೊತ್ತಾಗಿ ಅವರು ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಾವು ಒಂದು ಸಲ ಗಾಸಿಪ್ ಮಾಡಿದ ಮೇಲೆ ಒಬ್ಬರ ಹತ್ರ ಯಾವುದೋ ಒಬ್ಬ ವ್ಯಕ್ತಿ ಬಿ ಹತ್ರ ಮಾರಾಡ್ತಿದ್ದಾನೆ, ಸಿ ಮೇಲೆ ಗಾಸಿಪ್ ಮಾಡ್ತಿದ್ದಾನೆ. ಸಿ ಭಾಳ ಬದ್ಮಾಶಿರಾನ ಅವನು, ಹಾಗೆ ಹೀಗೆ ಅಂತೇಳಿ ಎಲ್ಲ ಸಿ ಮೇಲೆ ನಾವು ಋಣಾತ್ಮಕವಾಗಿ ಗಾಸಿಪ್ ಮಾಡ್ತಾ ಇರ್ತೀವಿ ಬಿ ಹತ್ರ. ಅದು ನಂತರ ಗೊತ್ತಾಗುತ್ತೆ ನಮಗೆ, ಗೊತ್ತಾಗುತ್ತೆ ಗಾಸಿಪ್ ಮಾಡಿಬಿಟ್ಟಿದ್ದಾನೆ. ಈಗ ಏನು ಮಾಡಬೇಕೀಗ, ಅದನ್ನು ಕೌಂಟರಾಕ್ಟ್ ಮಾಡೋದು ಹೇಗೆ, ಅದನ್ನು ಹೇಗೆ ನ್ಯೂಟ್ರಲೈಸ್ ಮಾಡಬೇಕು, ಅದಕ್ಕೂ ಕೂಡ ಗುರೂಜಿ ಅವರು ಹೇಳಿದ್ದಾರೆ. ಏನಂತ ಹೇಳಿದರೆ, ನೀವು ಗಾಸಿಪ್ ಮಾಡಿ ಆದಮೇಲೆ ನೀವು ಪುನಃ ನೀವು ಹೇಳ್ಬೋದು, ಆವಾಗ ಗೊತ್ತಾಗುತ್ತೆ ನಿಮಗೆ. ಆವಾಗ ಇಮಿಡಿಯೇಟ್ಲಿ ನೀವು ಹೇಳಬೇಕಾಗುತ್ತೆ ಆ ಬಿ ಹತ್ರ, ಆ ಸಿ ಅಷ್ಟೆಲ್ಲ ಬದ್ಮಾಶ್ ಆಗಿದ್ರು ಕೂಡ ಅವನಿಗೆ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟೀಸ್ ಕೂಡ ಇದೆ, ಇಷ್ಟೆಲ್ಲ ಒಳ್ಳೆ ಕೆಲಸ ಕೂಡ ಮಾಡಿದಾನ ಅವನು. ಆ ಥರ ಹೇಳಿಬಿಟ್ರೆ ಆವಾಗ ನಿಮ್ಮ ಗಾಸಿಪ್ ಸ್ವಲ್ಪ ನ್ಯೂಟ್ರಲೈಸ್ ಆದಂಗೆ ಆಗುತ್ತೆ, ತಟಸ್ಥ ಆದಂಗೆ ಆಗುತ್ತೆ. ಆವಾಗ ಜಾಸ್ತಿ ನಿಮಗೆ ಕರ್ಮ ಬರೋಲ್ಲ, ಕೆಟ್ಟ ಕರ್ಮ ಬರೋಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಈ ಕ್ವಶನ್ಸ್ ಏನಿದೆ, ಈಗ ನಾನು ಏನು ಹೇಳಿದ್ದೀನಿ, ಇದನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ, ನಮ್ಮ ಸಾಧನೆಯಲ್ಲಿ, ಅದು ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ, ಪ್ರತಿನಿತ್ಯ ನಾವು ಇದನ್ನು ಚೆಕ್ ಮಾಡ್ತಾ ಹೋಗ್ಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮೊಳಗೆ ಇರುವಂಥ ಮೇನ್ಲಿ ಕೌರವಸ್, ಒಂದು ಕೆಟ್ಟ ಗುಣಗಳು, ಅದು ನಮ್ಮೊಳಗೆ ನಮಗೆ ತಿಳಿಯದೇ ಕೆಲವು ಕೆಟ್ಟ ಕೆಲಸಗಳು ಆಗಿ ಹೋಗಿರ್ತವೆ. ಅದಕ್ಕೆ ಅದನ್ನೆಲ್ಲ ನಾವು ಚೆಕ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಆತ್ಮಾವಲೋಕನನ್ನು ಮಾಡಿ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹಾರೈಸ್ತಾ ನನ್ನ ಈ ಒಂದು ಕಿರು ಸತ್ಸಂಗವನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಜೈ ಗುರು. ಇದುವರೆಗೂ ಪ್ರಸಾರವಾಯಿತು ವಿಶೇಷ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಯೋಗದಾಸ್ ಸತ್ಸಂಗ್ ಸೊಸೈಟಿ ಆಶ್ರಮದಿಂದ ಸ್ವಾಮಿ ಶ್ರೇಯಾನಂದ್ ಗಿರಿಯವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.